ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಆಯಿತಾ. ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ವಲ್ಪ ಅಡುಗೆ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಬೆಳಗ್ಗೆದು ಬ್ರೇಕ್ಫಾಸ್ಟೆಲ್ಲ ಆಗಿದೆ ಆಯಿತಾ. ಮಧ್ಯಾಹ್ನಕ್ಕೆ ಅನ್ನಕ್ಕೆ ಸಾರು ಮಾಡಬೇಕು. ಅದು ಗುಜ್ಜೆ ಇದೆ, ಸ್ವಲ್ಪ ಒಂದು ಗುಜ್ಜೆ ಸಿಕ್ಕಿದೆ, ಅದನ್ನು ಪಲ್ಯ ಮಾಡ್ಕೊಳ್ಬೇಕು. ಹಲಸಿನಕಾಯಿ ಪಲ್ಯ ಮಾಡಬೇಕು. ಇವತ್ತು ಮಧ್ಯಾಹ್ನ ಹಲಸಿನಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಇವಾಗ ಹಲಸಿನಕಾಯಿಯನ್ನು ಗುಜ್ಜೆ ಬರುತ್ತಲ್ವ ಸಣ್ಣದು, ಅದನ್ನು ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸಿಪ್ಪೆಲ್ಲ ತೆಗೆದು ಬೀಜ ಇರೋದಿಲ್ಲ, ಸಿಪ್ಪೆಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು ವಿಷಲ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಒಳ್ಳೆ ಬಿಸಿಲಿದೆ ಇಲ್ಲಿ. ಮೇಲೆ ಹತ್ತಿ ಬರಲಿಕ್ಕೆ ಆಗೋದಿಲ್ಲ, ಅಷ್ಟು ಉರಿ ಬಿಸಿಲು. ಬಟ್ಟೆಗೆ ಒಣಗಕ್ಕಾಗ್ತಾ ಇದ್ದೀನಿ. ಅಲ್ಲಿಬ್ಬರು ಆಟ ಆಡ್ತಾ ಇದ್ದಾರೆ ನೋಡಿ. ಬಟ್ಟೆಗಳನ್ನೆಲ್ಲ ಒಣಗಲಿಕ್ಕೆ ಹಾಕಿ ಆಯಿತು. ಇನ್ನು ಕೆಳಗಡೆ ಹೋಗಬೇಕು. ಸಣ್ಣವಳು ನೋಡಿ ಮೇಲೆ ಸ್ಟೆಪ್ ಇಳಿತಾ ಇದ್ದಾಳೆ. ಈಗ ನಾವು ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ ಹಲಸಿನಕಾಯಿ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕೋಣ. ಎಷ್ಟೆಷ್ಟು ದೊಡ್ಡ ಪೀಸು ಸಾಕಾಗ್ತದೆ. ಅದು ಬೆಂದ ಮೇಲೆ ಅದನ್ನು ನಾವು ಜಜ್ಜಬೇಕು ಸ್ವಲ್ಪ. ಈಗ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ಬೇಕು. ಒಂದು ವಿಷಲ್ ಸಾಕಾಗ್ತದೆ. ಅದನ್ನು ಮುಚ್ಚಬೇಕು. ಮುಚ್ಚಿಬಿಟ್ಟು ಒಂದು ವಿಷಲ್ ಮಾಡ್ಕೊಳ್ಳೋಣ. ಗುಜ್ಜೆ ಬೇಯ್ತಾ ಇರಲಿ ಅಲ್ಲಿ. ಅಷ್ಟೊತ್ತಿಗೆ ನಾವು ಅದಕ್ಕೆ ಪಲ್ಯ ಮಾಡಲಿಕ್ಕಿರುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ. ಇದನ್ನು ಸ್ವಲ್ಪ ಜಜ್ಜಿ ತಗೊಳ್ಬೇಕು.
ಈಗ ಹಲಸಿನ ಗುಜ್ಜೆ ಬೆಂದಿದೆ ಆಯಿತಾ. ಒಂದು ವಿಷಲ್ ಮಾಡ್ಕೊಂಡಿದ್ದೀನಿ, ಸಾಫ್ಟ್ ಆಗಿದೆ. ಈಗ ಅದನ್ನು ನೀರನ್ನೆಲ್ಲ ತೆಗೆದು ಇದನ್ನು ಸ್ವಲ್ಪ ಜಜ್ಜಿಕೊಳ್ಬೇಕು. ಈಗ ಪಲ್ಯ ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಕೊಳ್ಬೇಕು. ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು. ಆಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ, ಬೆಳ್ಳುಳ್ಳಿ, ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಖಾರಕ್ಕೆ ಹಸಿಮೆಣಸನ್ನು ಸೇರಿಸ್ಬೋದು. ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಸೇರಿಸ್ತಾ ಇರೋದು. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ನಾವು ಈ ಜಜ್ಜಿಕೊಂಡಿಟ್ಟಂತಹ ಬೇಯಿಸ್ಕೊಂಡು ಗುಜ್ಜೆ ಇದೆಯಲ್ವ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗ್ತದೆ. ಗುಜ್ಜೆ ಪಲ್ಯ ರೆಡಿಯಾಗಿದೆ. ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಮೀನು ಸಾರು ಇತ್ತು. ಅದಾದಮೇಲೆ ಸ್ವಲ್ಪ ಉಪ್ಪಿನಲ್ಲಿ ಹಾಕಿಟ್ಟ ಸ್ವಲ್ಪ ನೆಲ್ಲಿಕಾಯಿ ಇತ್ತು. ಅದನ್ನು ಸ್ವಲ್ಪ ಏನು ಮಾಡಬೇಕು, ಉಪ್ಪಿನಕಾಯಿ ಮಾಡ್ಕೊಳ್ಬೇಕು. ಹಾಗೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇವೆ. ನೆಲ್ಲಿಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಉಪ್ಪಿನಕಾಯಿ ಮಾಡ್ಕೊಳ್ಬೇಕು. ಫ್ಲಾಶ್ ಲೈಟ್ ಇಟ್ಟಿದ್ಲಿ ಹಾಗೆ ಉಪ್ಪಿನಕಾಯಿ ರೆಡಿಯಾಗಿದೆ ಆಯಿತಾ. ಅದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ. ಈಗ ಹಲಸಿನಕಾಯಿ ಪಲ್ಯ, ಸಾರು, ಇದು ಪೋರ್ಕ್ ಕರಿ ಆಯಿತಾ, ಪಿಕ್ಕಲ್. ನಾವಾಗೆ ಊಟ ಮಾಡ್ಕೊಂಡು ಬರ್ತೀವಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.